ಅಂದ್ರೆ ಹಿಂದೆ 90-10% ಇದ್ದಂತಹ ಸಂದರ್ಭದಲ್ಲಿ ಫಂಡಿಂಗ್ ಪ್ಯಾಟರ್ನ್ ಈಗ 60-40 ಮಾಡಿದ್ದೇವೆ. 90-10 ಇದ್ದಾಗ 20 ವರ್ಷದಲ್ಲಿ 4,800 ನಾವು ಕೊಟ್ಟರೆ 56,000 ಕೇಂದ್ರ ಕೊಟ್ಟಿದೆ. ಈ ವರ್ಷ ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ದು ನಮಗೆ 5,709 ಕೋಟಿ. ನಾವು ರಾಜ್ಯ ಸರ್ಕಾರದ 3,800 ಕೋಟಿ ಒಂದೇ ವರ್ಷದಲ್ಲಿ. ಪ್ರತಿ ವರ್ಷ 400-500 ಕೋಟಿ ಕೊಡುವಂಥದ್ದು ಈಗ ರಾಜ್ಯ ಸರ್ಕಾರದ ಮೇಲೆ ಹೆಚ್ಚಿನ ಹೊರೆ ಬೀಳ್ತಾರೆ. ಆದರೂ ಇದು ರೈತರಿಗೆ, ಕಾರ್ಮಿಕರಿಗೆ, ಬಡವರಿಗೆ, ಕೂಲಿ ಮಾಡುವಂಥವರಿಗೆ ಗುಳೆ ಹೋಗಬಾರದು, ಒಳ್ಳೆ ಕಾರ್ಯಕ್ರಮ ಇದೆ ಅಂತ ಹೇಳಿ ಅದನ್ನು ನಮ್ಮ ಸರ್ಕಾರ ಯಥಾವತ್ತಾಗಿ ಅದನ್ನು ಜಾರಿಗೆ ಮಾಡ್ತಾ ಇದೆ. ಜುಲೈ 1ರಿಂದ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದೆ. ಈಗ ನೋಡಿ, ಈ ಯೋಜನೆಯಲ್ಲಿ ಮನ್ರೇಗಾದಲ್ಲಿ ಇತ್ತು ಅಂತ ಹೇಳಿದ್ರೆ ಯಾವುದೇ ಕ್ರಿಯಾ ಯೋಜನೆ ನೀವು ಮಾಡಿ ಗ್ರಾಮ ಪಂಚಾಯತ್ ಸಭೆ ಮಾಡಿ ಅದೇ ಕ್ರಿಯಾ ಯೋಜನೆ ಮಂಜೂರಾತಿ ಮಾಡಿ ಅದನ್ನು ಅನುಷ್ಠಾನ ಮಾಡುವಂಥದ್ದು ಅದಕ್ಕೆ ಲಿಮಿಟೇ ಇರಲಿಲ್ಲ. ಎಷ್ಟೇ ಕಾರ್ಮಿಕರು ಬಂದು ನಮಗೆ ಉದ್ಯೋಗ ಕೇಳಿದ್ರೆ ಬೇಡಿಕೆ ಆಧಾರದ ಮೇಲೆ ಉದ್ಯೋಗ ಕೊಡುವಂಥದ್ದು. 1,000 ಜನ ಕೇಳಿ ಹೇಳಿದಂಥವ್ರು ಗ್ರಾಮೀಣ ಭಾಗದಲ್ಲಿ ಅವರೆಲ್ಲರಿಗೆ ಕೊಡ್ಲಿಕ್ಕೆ ಅವಕಾಶ ಇದೆ. ಈಗ ಸ್ವಲ್ಪ ಇಲ್ಲಿ ಬದಲಾವಣೆ ಆಗಿ ಅದಕ್ಕೆ ಇವತ್ತು ಮಿತಿ ಹಾಕಿದಂಥದ್ದು ನಾವು ನೋಡ್ತಾ ಇದ್ದೇವೆ. ಪಾಸ್ ಪೀರಿಯಡ್ ಅಂದ್ರೆ ಸುಗ್ಗಿ ಕಾಲದಲ್ಲಿ 2 ತಿಂಗಳ 60 ದಿವಸ ಉದ್ಯೋಗ ಕೊಡಬಾರದು ಅಂತೇಳಿ ಕಾಯ್ದೆ ಮಾಡಿದ್ದು, ಅದಕ್ಕೂ ನಾವು ವಿರೋಧ ಮಾಡಿದ್ದೇವೆ. ಅದರಿಂದ ಗ್ರಾಮೀಣ ಭಾಗದ ಏನು ಕೂಲಿ ಕಾರ್ಮಿಕರು ಇರ್ತಾರೆ ಅವರಿಗೆ ಶೋಷಣೆ ಆಗ್ತದೆ. ಯಾರು ದೊಡ್ಡವರು ಅವರಿಗೆ ಮತ್ತೆ ಗುಳೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ ಅನ್ನುವಂಥ ಮಾತನ್ನು